ರಿಟೇಲ್ ಮಾರುಕಟ್ಟೆಯಲ್ಲಿ ಎಫ್ಡಿಐ ಗದ್ದಲ ಇವತ್ತು ಕೂಡ ಸಂಸತ್ನಲ್ಲಿ ಪ್ರತಿಧ್ವನಿಸಲಿದೆ. ಅದೇನೇ ಆಗಲಿ ಐಎಫ್ಡಿ ಹಿಂಪಡೆಯುವವರೆಗೂ ಸುಗಮ ಕಲಾಪಕ್ಕೆ ಅವಕಾಶ ನೀಡದಿರಲು ವಿಪಕ್ಷಗಳು ನಿರ್ಧರಿಸಿವೆ. ಮತ್ತೊಂದೆಡೆ ಎಫ್ಡಿಐ ಬಿಕ್ಕಟ್ಟು ಬಗೆಹರಿಸಲು ಸರ್ಕಾರ ಸರ್ವಪಕ್ಷಗಳ ಸಭೆ ಕರೆದಿದೆ. ಸಂಸತ್ನ ಉಭಯ ಸದನಗಳಲ್ಲಿ ಇಂದು 10ನೇ ದಿನದ ಕಲಾಪ ನಡೆಯಲಿದೆ. ಸರ್ಕಾರ ಹಾಗೂ ವಿಪಕ್ಷಗಳು ಚಿಲ್ಲರೆ ಜಗಳದಲ್ಲಿ ತೊಡಗಿದ್ದು ಇದುವರೆಗೂ ಒಂದೇ ಒಂದು ದಿನವೂ ಸುಗಮ ಕಲಾಪ ನಡೆದಿಲ್ಲ. ಈ ಮಧ್ಯೆ ಇಂದು ಕೂಡ ಚಿಲ್ಲರೆ ಮಾರುಕಟ್ಟೆಯ ಎಫ್ಡಿಐ ಗದ್ದಲ ಮುಂದುವರಿಯುವ ಸಾಧ್ಯತೆಗಳಿವೆ. ಸ್ವತಃ ಪ್ರಧಾನಿಯೇ ಯುಪಿಎ ಮಿತ್ರ ಪಕ್ಷಗಳಾದ ಡಿಎಂಕೆ ಹಾಗೂ ತೃಣಮೂಲ ಕಾಂಗ್ರೆಸ್ನ ಮನವೊಲಿಸಲು ಯತ್ನಿಸಿ ವಿಫಲರಾಗಿದ್ದಾರೆ. ಇನ್ನು ಎಫ್ಡಿಐ ಹಿಂಪಡೆಯುವವರೆಗೂ ಕಲಾಪ ನಡೆಯೋದಕ್ಕೆ ಬಿಡೋದಿಲ್ಲ ಅನ್ನೋ ವಿಪಕ್ಷಗಳ ಬಿಗಿಪಟ್ಟು ಸರ್ಕಾರವನ್ನು ಮತ್ತಷ್ಟು ಪೇಚಿಗೆ ಸಿಲುಕಿಸಿದೆ. ಈ ಮಧ್ಯೆ ಬಿಕ್ಕಟ್ಟು ಶಮನಕ್ಕೆ ಯತ್ನಿಸುತ್ತಿರುವ ಸರ್ಕಾರ ಇವತ್ತು ಸರ್ವಪಕ್ಷಗಳ ಸಭೆ ಕರೆದಿದೆ. ಈ ಮೂಲಕ ವಿಪಕ್ಷಗಳ ಓಲೈಕೆಗೆ ಮುಂದಾಗಿದೆ. ಇನ್ನು ಎಫ್ಡಿಐ ವಿಚಾರವಾಗಿ ಸರ್ಕಾರದ ಸಮರ್ಥನೆಗೆ ಬಿಜೆಪಿ, ಸಿಪಿಐಎಂ ಸೇರಿದಂತೆ ಪ್ರಮುಖ ಪ್ರತಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿವೆ. ಇಷ್ಟು ದಿನದ ಕಲಾಪ ವ್ಯರ್ಥಕ್ಕೆ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ ಹಾಗೂ ಪುತ್ರ ರಾಹುಲ್ ಕಾರಣ ಅಂತ ಬಿಜೆಪಿ ಮುಖಂಡ ಅರುಣ್ ಜೇಟ್ಲಿ ಆರೋಪಿಸಿದ್ದಾರೆ. ಇನ್ನು ಸದನದಲ್ಲಿ ಎಫ್ಡಿಐ ಬಿಕ್ಕಟ್ಟು ಉದ್ಭವಿಸಲು ಪ್ರಧಾನಿಯೇ ನೇರ ಹೊಣೆ ಅಂತ ಸಿಪಿಐಎಂ ಆರೋಪಿಸಿದೆ. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದರೆ ಸರ್ಕಾರವಾಗಲಿ ವಿಪಕ್ಷಗಳಾಗಲಿ ಪಟ್ಟು ಸಡಿಲಿಸುವಂತೆ ಕಾಣಿಸೋದಿಲ್ಲ. ಈಗಾಗಲೇ ಕಲಾಪದ ಸಾಕಷ್ಟು ಸಮಯ, ಹಣ ವ್ಯರ್ಥವಾಗಿದೆ. ಅರ್ಧ ಅಧಿವೇಶನದ ದಿನಗಳು ಈ ಚಿಲ್ಲರೆ ಗಲಾಟೆಯ ಭರಾಟೆಯಲ್ಲೇ ಕೊಚ್ಚಿ ಹೋಗಿವೆ. ಡಿಸೆಂಬರ್ 22ರಂದು ಚಳಿಗಾಲದ ಅಧಿವೇಶನ ಅಂತ್ಯಗೊಳ್ಳಲಿದ್ದು ಲೋಕಪಾಲ್ ಬಿಲ್ ಸೇರಿದಂತೆ ಇನ್ನೂ ಹಲವು ಪ್ರಮುಖ ಮಸೂದೆಗಳು ಮಂಡನೆಯಾಗಬೇಕಿದೆ. ಈ ನಿಟ್ಟಿನಲ್ಲಾದರೂ ಇಂದಿನ ಕಲಾಪ ಸುಗಮವಾಗಿ ಸಾಗುತ್ತಾ, ಚಿಲ್ಲರೆ ಜಗಳಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ.